हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् हिरमिरार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओं ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗದ್ಯ ರೂಪವಾದ ಶಾಸ್ತ್ರ ಪ್ರಮೇಯಗಳಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ. ಪ್ರಸ್ತುತ ಬ್ರಹ್ಮಪುರಾಣದ ವಚನಗಳನ್ನು ನಾವು ಚಿಂತಿಸುತ್ತಿದ್ದೆವು. ಮುಂದಿನ ವಚನ: ಮುಕ್ತಾನಂ ಸತ್ಯಕಾಮತ್ವಂ ಸಾಮರ್ಥ್ಯಂ ಚ ಪರಸ್ಯತೋ ಕಾಮಾನುಕೂಲ ಕಾಮತ್ವಂ ನಾನ್ಯತೇಷಂ ವಿಧೀಯತೆ. ಪುರಾಣ ಪುರುಷೋತ್ತಮ ಎಂದು ತಿಳಿದಾಗ ಎಲ್ಲರ ಮನಸ್ಸಿಗೆ ಒಂದು ವಿಷಯ ಬರುತ್ತೆ. ಭಗವಂತ ಅನಾದಿ ಕಾಲದಿಂದ ಪುರುಷೋತ್ತಮನಾಗಿದ್ದಾನೆ. ನಮ್ಮ ಪುರುಷ ನಮ್ಮ ಶರೀರದಲ್ಲೂ ಇದ್ದಾನೆ, ಎಲ್ಲರ ಶರೀರದಲ್ಲೂ ಇದ್ದಾನೆ. ಇದು ಎಲ್ಲಿಯ ತನಕ? ಮೋಕ್ಷದಲ್ಲಿಯೂ ಇರುತ್ತಾನೆಯೋ, ತಮಸ್ಸಿನಲ್ಲೂ ಇರುತ್ತಾನೆಯೋ, ಸ್ವರ್ಗದಲ್ಲೂ ಇರುತ್ತಾನೋ ಎಂಬ ಪ್ರಶ್ನೆ ಬಂದರೆ ಸರ್ವದಾ ಇರುತ್ತಾನೆ. ಆದ್ದರಿಂದಲೇ ಪುರಾಣ ಪುರುಷೋತ್ತಮ ಅನಿಸಿಕೊಂಡಿದ್ದು ಪುರಾಣವಾಗಿದೆ. ಪುರಾಣ ಅಂದರೆ ಏನು? ಅತ್ಯಂತ ಅನಾದಿ ಕಾಲದಿಂದ ಸ್ಥಾಪಿತವಾಗಿರತಕ್ಕಂಥದ್ದು ಪುರಾಣ. ಇದಮೆತ್ತಂ ಎಂಬತಕ್ಕಂಥದ್ದು ವೇದೋಕ್ತವಾದ ಅನಾದಿರಿಚವಾದ ಅಪೌರುಷವಾದ ವೇದವನ್ನು ವ್ಯಾಖ್ಯಾನ ರೂಪವಾಗಿ ತಿಳಿಸುವಂತಹದ್ದು ಪುರಾಣ. ಆದ್ದರಿಂದ ಪುರಾಣ ಪುರುಷೋತ್ತಮ ಅಂದರೆ ವೇದಾದಿಗಳಿಂದ ಗಮ್ಯವನಾದ ಭಗವಂತ. ವೇದ ಎಂಬುದು ನಿತ್ಯವಾದ್ದರಿಂದ ಅದರಿಂದ ಗಮ್ಯನಾದದ್ದು ನಿತ್ಯನಾಗಿರಬೇಕು. ಅವನನ್ನು ಗಮ್ಯನಾದಂಥ ಪುರುಷೋತ್ತಮತ್ವವು ಸಹ ಸದಾ ನಿತ್ಯವೇ ಆಗಿರಬೇಕು ಎಂಬುದರಲ್ಲಿ ಸಂಶಯವೇ ಬರಲಾರದು. ಆದರೆ ಸಾಧನದಲ್ಲಿದ್ದ ಸಂಸಾರ ವಸಿರತಕ್ಕಂಥ ಜೀವರು ಏನು ತಿಳಿಯುತ್ತಾರೆ? ಲೋಕದಲ್ಲಿ ಯಾರು ಸ್ವೇಚ್ಛೆಯಿಂದ ಇರುತ್ತಾರೋ, ನನ್ನನ್ನು ಯಾರೂ ಕೇಳುವರಿಲ್ಲ, ನಾನೇ ದೊರೆ, ನಾನೇ ಪ್ರಭು ಅಂದ್ಕೊಂಡಿದ್ದವರು ತಾನು ಸುಖಿಗಳು ಎಂಬ ಭ್ರಮೆಯಲ್ಲಿ ಇರುತ್ತಾರೆ. ಯಾವಾಗ ಬಂಧಕದಲ್ಲಿದ್ದು ಶಿಕ್ಷೆಗೆ ಒಳಪಟ್ಟಿರುತ್ತಾರೋ ಆ ಜೀವರಿಗೆ ಆ ಬಂಧನದಿಂದ ವಿಮುಕ್ತರಾದರೆ ತಾನೇ ದೊರೆ ಎಂದು ಅನಿಸಿಕೊಳ್ಳುತ್ತಾರೆ. ಅಂದರೆ ಅದು ಬಂಧಕ ನಿವಾರಣೆ ರೂಪವಾದ ಬಂಧಕ ಅಂದರೆ ದುಃಖ, ಬೇರೆಯವರು ದುಃಖ ಕೊಡತಕ್ಕಂಥದ್ದು ಒಂದಾಗುತ್ತದೆ. ಈ ಬಂಧಕ ನಿವಾರಣೆ ಎಂದರೆ ದುಃಖದಿಂದ ನಿವಾರಣೆಯಾಗುವುದು, ಅಂದರೆ ತಾನೇ ದೊರೆಯಾಗುತ್ತಾನೆ. ದೊರೆಯಾಗತಕ್ಕಂಥ ಅಂತಿಮ ಹಂತವೇ ಮೋಕ್ಷ. ಆದ್ದರಿಂದ ಸಂಸಾರ ವ್ಯವಸ್ಥೆಯಲ್ಲಿ ಬಂಧಕ ರೂಪವಾಗಿರುತ್ತದೆ. ಮೋಕ್ಷದಲ್ಲಿ ಬಂಧಕ ಇರುವುದಿಲ್ಲ, ಅಂದರೆ ಎಲ್ಲರೂ ದೊರೆಗಳಾಗುತ್ತಾರೆ ಎಂಬುದು ಕೆಲವರ ಭ್ರಾಂತಿ ಇರುತ್ತದೆ. ಅದನ್ನು ಸಂಸಾರ ವ್ಯವಸ್ಥೆಯಲ್ಲೇ ನಾವು ಅದನ್ನು ಸರಿಪಡಿಸಿಕೊಳ್ಳಬೇಕು. ಉದಾಹರಣೆಗೆ 10 ಜನರ ಮಧ್ಯೆ ಒಬ್ಬ ನಿಯಂತ್ರಣ ಮಾಡುತ್ತಿದ್ದಾಗ ಅವನ ಅಧೀನದಲ್ಲಿ 10 ಜನರು ಸುಖವಾಗಿ ಬಾಳುತ್ತಾರೆ. 10 ಜನರಿಗೂ ಪ್ರಭುತ್ವವನ್ನು ಕೊಟ್ಟರೆ ಯಾರೊಬ್ಬರೂ ಸುಖವಾಗಿ ಬಾಳಲು ಸಾಧ್ಯವೇ ಇಲ್ಲ. ಒಂದು ಮನೆಯಲ್ಲಿ 10 ಜನ ಮಕ್ಕಳಿದ್ದಾಗ ಎಲ್ಲರಿಗೂ ಪ್ರಭುತ್ವವನ್ನು ಕೊಟ್ಟರೆ ಒಬ್ಬರು ಇನ್ನೊಬ್ಬರನ್ನು ಆಳುವಂತೆ ಅವರು ಪ್ರತಿಭಟಿಸುತ್ತಾರೆ. ಅವರಿಗೂ ಸಾಮರ್ಥ್ಯವರಿಂದ ಅವರು ಇವರನ್ನು ಆಳಲು ಪ್ರಯತ್ನಿಸುತ್ತಾರೆ. ಹೀಗೆ ಘರ್ಷಣೆ ಆಗಿ ಸುಖ ಶಾಂತಿಯ ಮಾಯವಾಗಿ ರೌದ್ರದಲ್ಲಿ ಅಂದರೆ ಹಿಂಸೆಯಲ್ಲೇ ನಿಲ್ಲುತ್ತದೆ.
ಇದನ್ನು ಸರಿಯಾಗಿ ತಿಳಿದುಕೊಂಡವರು ಒಬ್ಬ ಅಧೀನದಲ್ಲಿದ್ದಾಗ ತನ್ನ ಆಗು ಹೋಗುಗಳೆಲ್ಲವನ್ನೂ ಆ ದಿನದಲ್ಲಿರ್ತಕ್ಕಂಥ ನೋಡಿಕೊಂಡಾಗ ಇವನಿಗೆ ಯಾವ ಚಿಂತನೆಯೂ ಇರುವುದಿಲ್ಲ. ಸುಖವಾಗಿ ಜೀವಿಸಬಹುದು, ಸುಖವಾಗಿ ತನ್ನ ಸ್ವಾಧೀನ ಮಾಡಿಕೊಳ್ಳಬಹುದು. ಇದು ನಾವು ಎಲ್ಲಿಗೆ ತಿಳಿದುಕೊಳ್ಳುತ್ತೇವೆ ಎಂದರೆ, ಸ್ವರೂಪತಃ ಜೀವರೆಲ್ಲರೂ ದಾಸರೇ, ಜೀವರೆಲ್ಲರೂ ಅಲ್ಪಶಕ್ತಿ ಉಳ್ಳವರು. ಬೇರೆಯವರ ಮೇಲೆ ಏನು ದಬ್ಬಾಳಿಕೆಯನ್ನು ಮಾಡಲು ಸಾಧ್ಯ? ಹೇಗೆ ಶಾಂತಿಯನ್ನು ಪಡೆದುಕೊಳ್ಳಲು ಸಾಧ್ಯ? ಇನ್ನೊಬ್ಬರಿಂದ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಪರಸ್ಪರ ಹೋರಾಟದಿಂದ ಶಾಂತಿ ನೆಲೆಸುವುದಿಲ್ಲ. ಆದ್ದರಿಂದ ಭಗವಂತನೊಬ್ಬನಿದ್ದಾನೆ, ಸರ್ವಕಾಲದಲ್ಲೂ ದೊರೆಯಾಗಿದ್ದಾನೆ. ಅವನು ಆಶ್ರಯಿಸಿದರೆ ಮಾತ್ರ ಫಲ ಎಂಬುದಕ್ಕಂತಹದನ್ನು ವೇದವ್ಯಾಸ ದೇವರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಈ ವಾಕ್ಯದಿಂದ. ಮುಕ್ತಾನಂ ಸತ್ಯಕಾಮತ್ವಂ ಸಾಮರ್ಥ್ಯಂ ಚ ಪರಸ್ಯತು ಕಾಮಾನುಕೂಲ ಕಾಮತ್ವಂ ನಾನ್ಯ ತೇಷಾಂ ವಿಧೀಯತೆ. ಭಗವಂತನ ಇಚ್ಛೆ ಏನಿದೆ ಅದೇ ಇಚ್ಛೆಗೆ ಅನುಕೂಲವಾಗಿ ಎಲ್ಲ ಮೋಕ್ಷದಲ್ಲಿ ಇರತಕ್ಕಂಥ ಪೂರ್ಣಕಾಮರು ಇರುತ್ತಾರೆ. ಭಗವಂತನಿಗೆ ಇಚ್ಛೆಗೆ ವಿರುದ್ಧವಾಗಿ ಯಾವ ಜೀವರು ಏನನ್ನೂ ಇಚ್ಛಿಸುವುದಿಲ್ಲ. ಆದ್ದರಿಂದ ಮೋಕ್ಷದಲ್ಲಿ ಪೂರ್ಣಕಾಮರಾಗಿ ಪೂರ್ಣ ಸುಖವನ್ನು ಅವರ ಯೋಗ್ಯತಾನುಸಾರವಾಗಿ ಹೊಂದುತ್ತಾರೆ. ನಾವು ಲೋಕದಲ್ಲಿ ಈ ರೀತಿಯಾದ ನಿಯಾಮಕತ್ವವನ್ನು ನಾವು ಕಾಣುವುದಿಲ್ಲ. ಏಕೆಂದರೆ ಇಲ್ಲಿ ನಮಗೆ ಅಲ್ಪ ಪ್ರಯತ್ನವನ್ನು ಕೊಟ್ಟಿರ್ತಾನೆ ಭಗವಂತ. ಆ ಪ್ರಯತ್ನದಿಂದ ನಾವು ಸಾಧನೆ ಮಾಡಿಕೊಳ್ಳಬೇಕಾಗಿದೆ. ಮೋಕ್ಷದಲ್ಲಿ ಸಾಧನೆ ಎಂಬುದಿಲ್ಲ, ಅದು ಕೇವಲ ಫಲರೂಪವಾದ ಭೋಗವನ್ನು ಅನುಭವಿಸುವುದೇ ಆಗಿದೆ. ಆದ್ದರಿಂದ ಅಲ್ಲಿ ಕೇವಲ ಸ್ವಾಮಿತ್ವ ಈಶತ್ವ ಮಾತ್ರ ನಾವು ತಿಳಿಕೊಳ್ಳಬಹುದಾಗಿದೆ. ಅಲ್ಲಿ ಸಾಧನೆಗೆ ಅವಕಾಶವೇ ಇಲ್ಲ. ಸಾಧನೆಯಾಗದಿದ್ದರೆ ಮೋಕ್ಷಕ್ಕೆ ಪ್ರವೇಶವೇ ಇಲ್ಲ ಎಂಬುದನ್ನು ತಿಳಿಯಬೇಕು. ಅತಿ ಮಹತ್ತಾದ ಸಾಧನೆ ಅಂದರೆ ಯಾವುದು ಅಂದರೆ ತನ್ನ ಯೋಗ್ಯತೆಯನ್ನು ಅರಿತುಕೊಳ್ಳುವುದು. ಎಲ್ಲ ಜೀವರ ಯೋಗ್ಯತೆ ಅಲ್ಪತ್ವ, ಅಲ್ಪಶಕ್ತಿತ್ವ. ಆದ್ದರಿಂದ ಎಲ್ಲ ಜೀವರಿಗೆ ಭಗವಂತ ಆಶ್ರಯ ಇಲ್ಲದಿದ್ದರೆ ಯಾರು ತಮ್ಮ ನಿಯಮಿತವಾದ ಸ್ವರೂಪ ಸುಖವನ್ನೇ ಹೊಂದಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಭಗವಂತನ ಕಾಮವೇ ಮೋಕ್ಷದ ಕಾಮವಾಗಬೇಕು. ಭಗವಂತನ ಇಚ್ಛೆಯೇ ಸರ್ವ ಮೋಕ್ಷಗಳ ಇಚ್ಛೆಯಾಗಬೇಕು. ಮುಕ್ತಾನಂ ಸರ್ವಕಾಮತ್ವಂ ಸಾಮರ್ಥ್ಯಂ ಚ ಪರಸ್ಯತು ಕಾಮಾನುಕೂಲ ಕಾಮತ್ವಂ ನಾನ್ಯತೇಷಂ ವಿಧೀಯತೆ. ಭಗವಂತನಿಗೆ ಪ್ರತ್ಯೇಕವಾದ ಕಾಮ ಯಾವ ಜೀವರಿಗೂ ಹುಟ್ಟುವುದೇ ಇಲ್ಲ. ಅದೇ ಮೋಕ್ಷ ಎಂದು ತಿಳಿಯಬೇಕು. ಅವನಿಗೆ ವಿರುದ್ಧವಾಗಿ ಹುಟ್ಟಿದರೆ ಅದು ತಮಸ್ಸು ಅಂತ ಹೇಳಿ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಬೇರೆ ಲೋಕವೇ ಹೇಳಬೇಕು. ಭಗವಂತನ ತಿಳಿಯಲಾರದೆ ಕೆಲವು ಕಾಲ ಅವನನ್ನು ನಿಯಾಮಕರೆಂದು, ಕೆಲವು ಕಾಲ ಬಿಡ್ತಕ್ಕಂಥದ್ದು ಸಂಸಾರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮಧ್ಯಮ ವ್ಯಕ್ತಿಯಾಗಿ ಸುಖ ದುಃಖ ಮಿಶ್ರಿತವಾಗಿರುತ್ತಾರೆ ಅಂತ ತಿಳಿಯಬೇಕು. ಕೇವಲ ಸುಖವನ್ನು ಹೊಂದಿರತಕ್ಕಂಥ ಮುಮುಕ್ಷು ಜೀವರು ಸರ್ವಾತ್ಮನ ಭಗವಂತನನ್ನು ಸ್ವಾಮಿ ಎಂದು ಆರಾಧಿಸ್ತಕ್ಕಂಥವರೇ ಆಗಿರುತ್ತಾರೆ. ತಮ್ಮ ಪೂರ್ಣ ಅಸ್ವಾತಂತ್ರ್ಯದ ಪರಿಪಾಕತ್ವವನ್ನು ಆ ಜೀವರು, ಮೋಕ್ಷದಲ್ಲಿರ್ತಕ್ಕಂಥ ಜೀವರು ಅನುಭವಿಸುತ್ತಾರೆ ಎಂಬತಕ್ಕಂಥದ್ದು ಇದರ ಅರ್ಥ. ಇದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ 4ನೇ ಅಧ್ಯಾಯದ 4ನೇ ಪಾದದ 2ನೇ ಅಧ್ಯಾಯದ 16ನೇ ಸೂತ್ರಕ್ಕೆ ಉದಾಹರಿಸಿದ್ದಾರೆ. ಈ 4ನೇ ಅಧ್ಯಾಯ ಎಂಬತಕ್ಕಂಥದ್ದು ವೈರಾಗ್ಯ, ಭಕ್ತಿ, ಉಪಾಸನ ಮತ್ತು ಫಲ ಜ್ಞಾನ, ಅಪರೋಕ್ಷ ಜ್ಞಾನ ನಂತರದಲ್ಲಿ ಕರ್ಮಕ್ಷಯ ಎಂಬತಕ್ಕಂಥದ್ದು ಮೊಟ್ಟ ಮೊದಲನೆಯ ಫಲ ಅಧ್ಯಾಯದಲ್ಲಿ ಕರ್ಮಕ್ಷಯ, 2ನೇದು ಉತ್ಕ್ರಾಂತಿ. ಉತ್ಕ್ರಾಂತಿ ಅಂದರೆ ಅಂದರೆ ಮೇಲಕ್ಕೆ ಹೋಗಿ
ಕಾಂತಿಯಿಂದ ಬೆಳಗುವುದು. ನಮಗಿನ್ನ ಉತ್ತಮರಾದ ಜೀವರಲ್ಲಿ ತಾವು ಇರುವಿಕೆಯೇ ಉತ್ಕ್ರಾಂತಿ ಎಂದು ತಿಳಿಯಬೇಕು. ಇದು ದೇವತೆಗಳಿಗೆ ಹೇಳಿರತಕ್ಕಂಥ ಮಾರ್ಗ. ಎಲ್ಲ ತಮ್ಮ ಕೆಳಗಿರತಕ್ಕಂಥ ದೇವತೆಗಳು ಉತ್ತಮ ದೇವತೆಗಳ ಶರೀರವನ್ನು ಪ್ರವೇಶ ಮಾಡುತ್ತಾರೆ. ಅಂದರೆ ಉತ್ತಮ ಜೀವರು ತಮ್ಮ ಅಧಮ ಜೀವರನ್ನು ಭಕ್ಷಿಸುತ್ತಾರೆ ಎಂದರ್ಥ. ಇದನ್ನು ಉತ್ಕ್ರಾಂತಿ ಎಂಬುದಾಗಿ ವಿವರಿಸಿದ್ದಾರೆ. ಉತ್ಕ್ರಾಂತಿಯಾದಾಗ ಹಾಗಾದರೆ ಯಾರು ಭಕ್ಷಿಸಿದರೋ ಅವರು ಒಳಗಡೆ ಒಂದಾಗಿಬಿಟ್ರೇನು, ಅಂದರೆ ಪಚನವಾಗಿಬಿಟ್ರೇನು, ನಾಶವಾಗಿಬಿಟ್ರೇನು ಅಂದರೆ ಎಂದಿಗೂ ಆ ರೀತಿಯನ್ನು ತಿಳಿದುಕೊಳ್ಳಬಾರದು. ತಾಯಿಯ ಹೊಟ್ಟೆಯಲ್ಲಿ ಮಗುವಿದ್ದಾಗ ಮಗು ಬೇರೆ, ತಾಯಿ ಬೇರೆ. ಅದು ಅತ್ಯಂತ ರಕ್ಷಣೆಯಲ್ಲಿರತಕ್ಕಂಥ ಜಾಗವಾದ್ದರಿಂದ ಭಗವಂತ ಮಗುವಿಗೆ ತಾಯಿಯ ಆಶ್ರಯವನ್ನು ಕೊಟ್ಟಿರ್ತಾನೆ. ಹಾಗೆ ಉತ್ತಮ ಆಶ್ರಯ ಅಧಮ ಜೀವರಿಗೆ ಕೊಟ್ಟಿದ್ದು ರಕ್ಷಣೆಗಾಗಿ ಎಂದು ತಿಳಿಯಬೇಕು. 8ನೇ ಅಧಿಕರಣ ಅವಿಭಾಗಾಧಿಕರಣ ಅಂತ ಹೆಸರು. ಈ ಅಧಿಕರಣದಲ್ಲಿ ದೇವಾದಿ ಮುಕ್ತರಿಗೆ ಈಶ್ವರಾಧೀನತ್ವ ಸಮರ್ಥಿಸ್ತಾ ಇದ್ದಾರೆ. ದೇವತೆಗಳು ಮುಕ್ತರಾದ ಪ್ರಯುಕ್ತವೇ ಮುಕ್ತಿಯಲ್ಲಿ ಸ್ವತಂತ್ರರಾಗಿಯೇ ಇರುತ್ತಾರೆ. ದೇವತೆಗಳಿಗೆ ಅಸ್ವಾತಂತ್ರ್ಯವಿದ್ದರೆ ಸಂಸಾರಂತೆ ದುಃಖಾದಿಗಳು ಬರಬೇಕಾಗುವುದು. ಏತೇ ದೇವಾಹ ಎಂದ ಸತ್ಯಕಾಮತ್ವ ಪ್ರತಿಪಾದಕ ಶ್ರುತಿ ಇದೆ ಎಂದ ಪೂರ್ವ ಪಕ್ಷ ಬಂದರೆ ಸಿದ್ಧಾಂತೀಕರಿಸೋಕ್ಕೋಸ್ಕರವಾಗಿ ಸೂತ್ರವನ್ನು ಶ್ರೀ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಓಂ ಅವಿಭಾಗೋ ವಚನಾತ್ ಓಂ. ಇದರರ್ಥ ಪ್ರಸ್ತುತ ದೇವಾದಿಗಳು ಮುಕ್ತರ ಸತ್ಯಕಾಮತ್ವಾದಿಗಳು ಈಶ್ವರ ಇಚ್ಛೆಯಿಂದ ತಾದಾತ್ಮವು, ಅಂದರೆ ಸತ್ಯಕಾಮತ್ವಿಯು ಈಶ್ವರ ಇಚ್ಛಾನುಸಾರಿ, ಈಶ್ವರ ಇಚ್ಛಾಧೀನವಾಗಿರುತ್ತದೆ. ಸರ್ವಥಾ ಅದಕ್ಕೆ ಸ್ವಾತಂತ್ರ್ಯವಿಲ್ಲ. ಕಾಮೇನ ಮೇ ಕಾಮ ಆಗಾತ್ ಎಂಬ ವಚನದಿಂದ ಇದನ್ನು ಶ್ರೀಮದಾನ್ ತೀರ್ಥರು ಅನೇಕ ಶ್ರುತಿಗಳ ಸಹಾಯದಿಂದ ತಿಳಿಸ್ತಾ ಇದ್ದಾರೆ. ಏತೇ ದೇವಾಃ ಏತಮಾತ್ಮಾನಮನುವಿಶ್ಯ ಸಚ್ಚಾಃ ಸಚ್ಯಕಾಮಾಃ ಸಚ್ಯಸಂಕಲ್ಪಾಃ ಯಥಾನಿ ಕಾಮಮಂತರ್ಬಹಿಃ ಪರಿಚರಂತಿ ಇತಿ ಗೌಪವನಶ್ರುತಿ. ಇನ್ನೊಂದು ತತ್ಪರಮೇಶ್ವರಸ್ಯ ಕಾಮಾಜ್ಞಾ ವಿಭಾಗೇ ನೈವ ತೇಷಾಂ ಸತ್ಯಕಾಮತ್ವಂ. ಪ್ರಕೃತಿಯಾದ ಸಾಹಿತ್ಯವನ್ನು ಹೊಂದಿರತಕ್ಕ ದೇವತೆಗಳು ಈ ಪರಮಾತ್ಮನ ಪ್ರವೇಶ ಮಾಡಿ ನೆಚ್ಚರಾಗಿ ಸತ್ಯಾಭಿಷ್ಟವುಳ್ಳವರಾಗಿ ಅಬಾಧಿತ ಮಾನಸಿಕ ಸಂಕಲ್ಪವುಳ್ಳವರಾಗಿ ಯಥೇಚ್ಛವಾಗಿ ಶ್ರೀಹರಿಯ ದೇಹದೊಳಗೂ ಹೊರಗೂ ಸಂಚರಿಸುತ್ತಾರೆ ಎಂದರ್ಥ. ಇದು ಗೌಪವನ ಶ್ರುತಿಯಲ್ಲಿ ತಿಳಿಸಿದ್ದಾರೆ. ಮತ್ತೆ ಇನ್ನೊಂದು ವಾಕ್ಯದಲ್ಲಿ ಆ ಮುಕ್ತರ ಸತ್ಯಕಾಮತ್ವ ಶ್ರೀಹರಿಯ ಇಚ್ಛಾ ಸಂಕಲ್ಪಾನುಸಾರದಿಂದಲೇ, ಶ್ರೀಹರಿ ಇಚ್ಛಾ ಸಂಕಲ್ಪಗಳನ್ನು ಅನುಸರಿಸದೆ ಅಲ್ಲ. ಆದ ಕಾರಣ ಶ್ರೀಹರಿ ಇಚ್ಛಾ ನಿಮಿತ್ತವಾಗಿ ಮುಕ್ತರ ಇಚ್ಛೆಯಾದ ಮೇಲೆಯೇ ಮನಸ್ಸಿನಲ್ಲಿ ಸಂಕಲ್ಪವಾದದ್ದು ಪ್ರಾಪ್ತವಾಗುವುದೆಂದ್ರೆ ಮುಕ್ತರು ಅಸ್ವತಂತ್ರರಾದಾಗ್ಯೂ ಅವರಿಗೆ ಸತ್ಯಕಾಮತ್ವ ಅದುಃಖತ್ವಾದಿಗಳು ಉಪಪನ್ನಗಳಾಗುತ್ತದೆ. ಅದುಃಖತ್ವಾದಿಗಳು ಉಪಪನ್ನಗಳಾಗುತ್ತದೆ ಅರ್ಥ ಭಗವಂತನ ಇಚ್ಛೆಯಿಂದಲೇ ನಡೆದಾಗ ಅವರಿಗೆ ಪೂರ್ಣ ಸುಖವನ್ನೇ ಹೊಂದುತ್ತಾರೆ ಎಂದರ್ಥ. ಸತ್ಯಕಾಮತ್ವ ಶ್ರುತಿಗೆ ಈಶ್ವರ ಇಚ್ಛಾನುಸಾರಿ ಕಾಮತ್ವ ರೂಪವಾದ ಅಮುಖ್ಯಾರ್ಥತ್ವ ಕಲ್ಪನ ಯಾವುದರಿಂದ ಅಂದರೆ ಕಾಮೇನ ಕಾಮ ಆಗಾದ್ ಹೃದಯಂ ಮೃತ್ಯೋಹೋ ತೈತರಿಯ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಇತಿ ವಚನಾತ್ ಮುಕ್ತಾರಂ ಸತ್ಯಕಾಮತ್ವಂ ಸಾಮರ್ಥ್ಯಂ ಚ ಪರಸ್ಯತು ಕಾಮಾನ ಕಾಮತ್ವಂ ನಾನ್ಯತ್ತೇಷಂ ವಿಧೀಯತೆ ಎಂಬುದು ಬ್ರಹ್ಮಪುರಾಣದ ವಚನವಾಗಿದೆ. ಸರ್ವಸಂಹಾರಕನಾದ ವಿಷ್ಣು
ಅವನ ಇಚ್ಛೆಯಿಂದ ಮುಕ್ತಿಯಲ್ಲಿ ನನಗೆ ಇಷ್ಟವಾದುದು ಬರಲಿ ಎಂದು ಅಪೇಕ್ಷೆ ಪಡುತ್ತಾರೆ ಯಾವ ಮುಖ್ಯ ಜೀವರು. ಈಶ್ವರನ ಇಚ್ಛೆಯ ಅನಂತರದಲ್ಲಿ ಪ್ರಾಪ್ತವಾದ ಪ್ರಯುಕ್ತ ಈಶ್ವರನಿಂದ ಬಂದಿದ್ದು ಎನಿಸುತ್ತದೆ. ಈಶ್ವರನ ಇಚ್ಛೆ ಹೇಗೆ ಕಾರಣವೆಂದರೆ, ಮಾರಕನಾದ ಶ್ರೀಹರಿ ಇಚ್ಛೆ ನನಗೆ ಇಚ್ಛೆ ಆಗಲಿ, ಅಂದರೆ ನನ್ನ ಇಚ್ಛೆಯ ಭಗವಂತನ ಇಚ್ಛೆಯನ್ನು ಅನುಸರಿಸಿಕೊಂಡಿರುವುದು ಎನ್ನುವ ವಚನದಿಂದ ನನಗೆ ಇಷ್ಟವಾದುದು ಬರಲಿಕ್ಕೆ ಭಗವಂತನೇ ಇಚ್ಛೆಯೇ ಕಾರಣವು ಎಂಬುದನ್ನಾಗಿ ತಿಳಿತಾರೆ. ಈ ವಿಷಯದಲ್ಲಿ ಸ್ಮೃತಿಯನ್ನು ಹೇಳುತ್ತಾರೆ. ಮುಕ್ತರ ಸತ್ಯ ಕಾಮತ್ವ ಸಾಮರ್ಥ್ಯ ಕೂಡ ಈಶ್ವರನ ಅಧೀನವಾಗಿರುತ್ತದೆ. ಮುಕ್ತರ ಸತ್ಯ ಕಾಮತ್ವ ಶ್ರೀಹರಿಯ ಇಚ್ಛಾನುಸಾರಿಯಾದ ಇಚ್ಛೆಯೇ ಆಗಿರುತ್ತದೆ. ಇತರವಾದುದು ವಿಧಿಸಲ್ಪಡುವುದಿಲ್ಲ ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಇದರ ಒಟ್ಟಾಭಿಪ್ರಾಯವನ್ನು ಏನೆಂದರೆ, ಭಗವಂತನ ಇಚ್ಛಾನುಸಾರವಾಗಿ ಮುಕ್ತರು ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ. ಆದ್ದರಿಂದ ಎಲ್ಲ ಇಚ್ಛೆಯು ಎಲ್ಲ ಸಂಕಲ್ಪಗಳು ಕೈಗೂಡುತ್ತದೆ. ಕೇವಲ ಜೀವನ ಇಚ್ಛೆ ಎಂದರೆ ನಮ್ಮ ಅನಾದಿ ಕಾಮಕರ್ಮಗಳಿದೆ, ಇದು ನಮ್ಮ ಇಚ್ಛೆಯೇ. ಅನಾದಿ ಕಾಮಕರ್ಮದಿಂದ ಏನಾಯಿತು? ಬಂಧನಕ್ಕೆ ಒಳಗಾಗಿದ್ದೇವೆ. ಭಗವಂತನ ಇಚ್ಛೆಯಂತೆ ನಾವು ಇಚ್ಛೆ ಮಾಡಿದರೆ ಏನಾಗುತ್ತದೆ? ಅದೇ ಮೋಕ್ಷವಾಗುತ್ತದೆ. ನಾವು ತಿಳಿಯಬೇಕಾದ ಎರಡೇ ವಿಷಯ. ಈಶ್ವರನ ಇಚ್ಛೆಯಿಂದ ಅನಾದಿ ಕರ್ಮಗಳಿಂದ ಬಂಧಿತನಾದ, ಅದೊಂದು ಕರ್ಮಕ್ಷಯ ಉತ್ಕ್ರಾಂತಿಯಿಂದ ಕಳೆದುಕೊಂಡಾಗ ಭಗವಂತನ ಇಚ್ಛೆಯೇ ನಮ್ಮ ಇಚ್ಛೆಯಾಗಲಿ ಎಂದಾಗ ಅದೇ ಮೋಕ್ಷವಾಗುತ್ತದೆ ಎಂಬುದು ನಾವು ತಿಳಿಯಬೇಕು. ಇದನ್ನು ತಿಳಿಯಲು ಕೋಟಿ ಕೋಟಿ ಜನ್ಮಗಳನ್ನು ಎತ್ತಬೇಕು. ಪ್ರಕೃತಿಯ ಬಂಧವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರ ನಿವಾರಣೆ ಉಪಾಯವನ್ನು ಮಾಡಿಕೊಳ್ಳಬೇಕು. ಅದಕ್ಕೆ ಸಾಧನೆ ಅಂತ ಹೆಸರು. ಸಾಧನೆಯ ತುದಿಯಲ್ಲಿ ನಮಗೆ ತಿಳಿಯುವ ಸತ್ಯ ಸಂಗತಿ ಅಂದರೆ ಏನು? ಜೀವ ತಾನು ಮಾಡಿಕೊಂಡಿದ್ದ ಅನಾದಿ ಕಾಮಕರ್ಮಗಳೇ ಬಂಧಕಕ್ಕೆ ಕಾರಣವಾಗಿದೆ. ಈಗ ಆ ತಪ್ಪನ್ನು ಮಾಡದೆ ಭಗವಂತನ ಇಚ್ಛೆಯಂತೆ ತನ್ನ ಇಚ್ಛೆ ಆಗಲಿ ಎಂದು ಅಪೇಕ್ಷಿಸಿದರೆ ಸುಖವೇ ಆಗುವುದು ಎಂಬುದು ನಿತ್ಯವಾಗಿ ಮೋಕ್ಷದಲ್ಲಿ ನಿತ್ಯ ಉಪಾಸನೆಯ ರೂಪದಲ್ಲಿ ಮಾಡುತ್ತಾರೆ. ಅದಕ್ಕೆ ಮೋಕ್ಷ ಎಂದ ಹೆಸರು. ಅನಾದಿ ಕಾಮಕರ್ಮ ಅದು ಸಾಧನ ಪೂರ್ವದಲ್ಲಿ, ಸಾಧನೆಯಲ್ಲಿ, ಸಂಸಾರ ವ್ಯವಸ್ಥೆಯ ಮುಗಿಯುವುದು ಯಾವಾಗ? ಅನಾದಿ ಕರ್ಮಗಳಿಂದ ಬಂಧಿತವಾಗಿದ್ದು ಅದರ ತಿಳುವಳಿಕೆ ಪೂರ್ಣವಾಗಿ ಗೊತ್ತಾದಾಗ, ಅದರಿಂದ ಯೋಗ್ಯ ಸಾಧನೆಯನ್ನು ಮಾಡಿಕೊಂಡಾಗ, ಅದರಿಂದ ಭಗವಂತ ತುಷ್ಟನಾದಾಗ ಮೋಕ್ಷವನ್ನು ಕೊಟ್ಟಾಗ ಭಗವಂತನ ಇಚ್ಛೆಯಂತೆ ಜೀವನ ಇಚ್ಛೆಯೇ ನಡೆಸುತ್ತಾನೆ. ಆದ್ದರಿಂದ ಅವನು ಸುಖಿಯಾಗಿರುತ್ತಾನೆ ಎಂಬುದೇ ತಾತ್ಪರ್ಯ. ಈ ಅಧಿಕರಣ ಒಟ್ಟು ಸಾರಾಂಶ ಏನು? ದೇವತೆಗಳು ಮುಕ್ತಿಯಲ್ಲಿ ಸ್ವತಂತ್ರರೋ ಅಥವಾ ಈಶ್ವರ ಅಧೀನರೋ? ಅದಕ್ಕಾಗಿ ಇತರ ಅಧೀನತ್ವ ಇದ್ದರೆ ಸಂಸಾರದಲ್ಲಿರ್ತಕ್ಕಂಥ ದುಃಖಾದಿಗಳಿಗೂ ಬರಬೇಕಾಗುವುದಲ್ಲ ಅಂತ ಹೇಳಿದರೆ, ಶ್ರುತಿಯಲ್ಲಿ ಹೇಳಿದ ಸತ್ಯಕಾಮತ್ವಗಳು ಕೂಡದೆ ಹೋಗಬೇಕಾಗುವುದು ಎಂಬುದು ಇದೆಯೋ ಇಲ್ಲವೋ? ಮುಕ್ತರು ಪರಾಧೀನರಾದರೆ ಸಂಸಾರ ದುಃಖಾದಿಗಳು ಬರಬೇಕಾಗುವುದರಿಂದ ಏಷೇ ದೇವಾಹ ಏತಮಾತ್ಮಾನಮನುವಿಶ್ಯ ಇತ್ಯಾದಿ ಶ್ರುತ್ಯುಕ್ತವಾದ ಸತ್ಯಕಾಮತ್ವದಿಗಳು ಕೂಡದೇ ಇರೋದ್ರಿಂದ ಮುಕ್ತರು ಪರಾಧೀನರಲ್ಲ. ಆದ ಪ್ರಯುಕ್ತ ಹಿಂದೆ ಹೇಳಿದ ಈಶ್ವರಾಧೀನತ್ವಾದಿ ರೂಪವಾದ ಪ್ರತಿಬಿಂಬತ್ವ ಅಯುಕ್ತವು ಎಂದು ಪೂರ್ವಪಕ್ಷ ಹೇಳಿದರೆ, ಹೀಗೆ ಪ್ರಾಪ್ತವಾದರೆ ಕಾಮೇನ ಮೇ ಕಾಮ ಆಗಾತ್ ಮುಕ್ತಾರಂ ಸತ್ಯಕಾಮತ್ವಂ ಇತ್ಯಾದಿ ಸ್ಮೃತಿಗಳಿಂದ ಶ್ರುತ್ಯುಕ್ತವಾದ ಸತ್ಯಕಾಮತ್ವಾದಿಗಳು ಈಶ್ವರ ಇಚ್ಛಾನುಸಾರಿಯಾಗಿ ಎಂದು ಅಂಗೀಕರಿಸಬೇಕಾಗಿರುವುದರಿಂದ ಅವುಗಳು ಈಶ್ವರನ ಇಚ್ಛಾನುಸಾರಿಯಾದ್ದರಿಂದಲೇ ದುಃಖಾದಿಗಳ ಪ್ರಸಕ್ತಿಯೂ ಇಲ್ಲ. ಇಚ್ಛಿಸಿದ್ದು ಸಿಗದಿರುವುದರಿಂದಲೇ ದುಃಖಾದಿಗಳು ಉಂಟಾಗುವುದರಿಂದ ಶ್ರೀಹರಿಯ ಇಚ್ಛಾನುಸಾರವಾಗಿಯೇ ಇಚ್ಛಿಸತಕ್ಕ ಮುಕ್ತರಿಗೆ ಕಾಮಿತ ಅಲಾಭವೂ ಇಲ್ಲದಿರುವುದರಿಂದ ಮುಕ್ತಿಯಲ್ಲಿಯೂ ಕೂಡ ಜ್ಞಾನಿಗಳು ಈಶ್ವರನ ಅಧೀನರೆಯಾಗಿರುತ್ತಾರೆ ಎಂಬುದು ಅವಿಭಾಗಾಧಿಕರಣದ ಒಟ್ಟು ಸಾರಾಂಶವಾಗಿದೆ. ಇದರಿಂದ ನಾವು ತಿಳಿಬೇಕಾದ್ದು ಏನು? ಎಲ್ಲಿ ತನಕ ನಾವು ಭಗವಂತನ
ಇಚ್ಛೆಗೆ ಅನುಗುಣವಾಗಿಯೇ ವರ್ತಿಸುತ್ತೇವೆಯೋ ಅದು ಕೇವಲ ಸುಖರೂಪವಾಗಿಯೇ ಇರುತ್ತದೆ. ಭಗವಂತನ ಇಚ್ಛೆ ತಿಳಿದುಕೊಳ್ಳದೆ ನಾವು ಸ್ವೇಚ್ಛೆಯ ಪ್ರವೃತ್ತರಾಗುತ್ತೇವೆಯೋ ಅದು ದುಃಖ ರೂಪವಾಗಿಯೇ ಇರುತ್ತದೆ ಎಂಬತಕ್ಕಂಥ ಅತಿ ಕಟು ಸತ್ಯವನ್ನು ನಾವು ಅರಿತುಕೊಳ್ಳೋಕ್ಕೋಸ್ಕರವಾಗಿ ಭಗವಂತ ಬಂಧನ ರೂಪವಾದ ಸಂಸಾರದಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ಹಿಂದೆ ಹೇಳಿದಂತೆ ಆತ್ಮ ವಿಷ್ಣುಯತೆ ಭಗವಂತನನ್ನು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡುವುದರಿಂದ ನಾವು ಏನು ತಿಳಿಯಬೇಕು? ಭಗವಂತನಲ್ಲಿರತಕ್ಕಂಥ ಅಧೀನದ ಅವನ ಇಚ್ಛಾ ನಮ್ಮ ಇಚ್ಛೆಯಾಗಲಿ ಎಂದು ಬಯಸಬೇಕು. ಹೀಗೆ ಬಯಸಿದಾಗ ಇವನಿಗೆ ಯಾವ ದುಃಖವೂ ಇಲ್ಲದೆ ಕೇವಲ ಸುಖವನ್ನೇ ಹೊಂದುವತಕ್ಕಂಥ ಮೋಕ್ಷವೇ ಪ್ರಾಪ್ತವಾಗುತ್ತದೆ ಎಂಬುದೇ ಅಧಿಕರಣದ ಸಾರಾಂಶ. ಇದನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿರ್ತಕ್ಕಂಥ ಒಟ್ಟು ಸಾರಾಂಶ ಏನು? ಎಲ್ಲಿ ತನಕ ನಾವು ಭಗವಂತನ ಪುರುಷೋತ್ತಮ ಎಂದು ತಿಳಿಯುವುದಿಲ್ಲವೋ, ನಮ್ಮ ಒಳಗಡೆ ಇದ್ದರೂ ಸಹ ಅವನನ್ನು ಅರಿಯುವುದಿಲ್ಲವೋ, ಅಲ್ಲಿಯ ತನಕ ನಮಗೆ ಬಂಧನ ತಪ್ಪಿದ್ದಲ್ಲ. ಯಾವಾಗ ನಾವು ಪುರುಷೋತ್ತಮ ದರ್ಶನ ಮಾಡಿಕೊಂಡು ಅವನ ಸಂತುಷ್ಟಿಯನ್ನು ಗಳಿಸಿಕೊಳ್ಳುತ್ತೇವೆಯೋ, ಅಂದರೆ ನಮ್ಮ ಅನಾದಿ ಕಾಮಕರ್ಮಗಳನ್ನು ಕರ್ಮಕ್ಷಯದಿಂದ ಕಳೆದುಕೊಳ್ಳುತ್ತೇವೆಯೋ, ಭಗವಂತನ ಅಪೇಕ್ಷೆಯಂತೆ ನಾವು ನಡೆಯಬೇಕೆಂಬ ನಿರ್ಧಾರವನ್ನು ನಮಗೆ ಯಾವಾಗ ತಿಳಿಯುತ್ತದೋ ಆಗ ಭಗವಂತನ ಕೃಪಾ ಕಟಾಕ್ಷವಾಗುತ್ತದೆ ಅಂತ ಅರ್ಥ. ಆ ಕೃಪಾ ಕಟಾಕ್ಷದಿಂದ ನಾವು ನಿತ್ಯ ಸುಖಿಗಳಾಗುತ್ತೇವೆ ಎಂಬುದೇ ಮುಖ್ಯ ತಾತ್ಪರ್ಯ. ಹೀಗೆ ಪುರಾಣ ಪುರುಷೋತ್ತಮದ ಒಟ್ಟು ತಾತ್ಪರ್ಯವನ್ನು ಶ್ರೀ ಪುರಂದರದಾಸರು ಅರಗಿದ ಮೇಲೆ ಪುರಂದರದಾಸರು ಸ್ವತಃ ತಾವೇ ಸಂಪೂರ್ಣವಾಗಿ ಭಗವಂತನನ್ನು ನಂಬಿಕೊಂಡು ತಾವು ಸಂಸಾರದಲ್ಲಿ ಹೆಂಡತಿ ಮಕ್ಕಳನ್ನು ಸಮೇತ ಹೊರಗೆ ಬಂದು ಭಗವಂತನ ಆರಾಧನೆ ತೊಡಗಿಸಿಕೊಂಡರು. ಎಲ್ಲಿ ತನಕ ನಾವು 4 ಗೋಡೆಯ ಮಧ್ಯದಲ್ಲಿ ಇದು ರಕ್ಷಣೆಯಾಗಿ ಇರುತ್ತದೆ ಎಂದು ತಿಳ್ಕೊಂಡಿರ್ತೀವಿಯೋ ಅದು ನಮಗೆ ಬಂಧಕ ರೂಪವಾಗಿರುತ್ತದೆ. ಇಡೀ ವಿಶಾಲವಾದ ಆಕಾಶವೇ ಪೃಥ್ವಿಯೇ ನಮಗೆ ರಕ್ಷಾರೂಪಕವಾಗಿದೆ ಎಂದು ತಿಳಿದಾಗ ಎಲ್ಲೆಲ್ಲಿಯೂ ನಮಗೆ ರಕ್ಷಾ ಕವಚವೇ ಆಗಿರುತ್ತದೆ. ಅದೇ ಭಗವಂತನ ಅನುಗ್ರಹ ರೂಪವಾದ ಕವಚ. ಇದನ್ನು ಮಾಡಿ ತೋರಿಸಿದವರು, ಆಡಿ ತೋರಿಸಿದವರು ಶ್ರೀ ಪುರಂದರದಾಸರದ್ದು. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಇಂತಹ ಶ್ರೇಷ್ಠ ಅರ್ಥವನ್ನು ನಾವು ತಿಳಿದುಕೊಂಡಾಗ ಅಪೇಕ್ಷಾವಂತರು ಅಂದರೆ ಯಾರ ಯೋಗ್ಯತೆ ಇರುತ್ತೋ ಅವರು ಪೂರ್ಣ ಕಾಮವನ್ನು ಹೊಂದತಕ್ಕಂಥ ಮೋಕ್ಷವನ್ನೇ ಹೊಂದುತ್ತಾರೆ ಎಂಬುದೇ ಮುಖ್ಯ ತಾತ್ಪರ್ಯವಾಗಿದೆ. ಪುರಾಣ ಪುರುಷೋತ್ತಮ ಯಾವುದಕ್ಕೆ ಬೀಜ ಮಂತ್ರ ಅಂದರೆ ಮೋಕ್ಷವನ್ನು ತಂದುಕೊಡಲಿಕ್ಕೋಸ್ಕರವಾಗಿರತಕ್ಕಂಥ ಮಹಾಮಂತ್ರ ಎಂದು ಈ ಮೂಲಕ ನಾವು ತಿಳಿಕೊಳ್ಳಬೇಕು. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರರಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿ ವಿಧೇಮ ಎಂದು ವಿನಮ್ರವಾಗಿ ನಂಬಿಸಿ ಇಂತಹ ವಿಶೇಷವಾದ ಜ್ಞಾನ ಒದಗಿದ್ದು ಈ ಶರೀರದಲ್ಲಿ ಭಗವಂತ ಸ್ಥಾಪನೆ ಮಾಡಿ ಪ್ರೇರಣೆಯಾದ್ದರಿಂದ ಇದಕ್ಕೆ ಅನುಕೂಲರಾದ ನಮ್ಮ ತಂದೆ ತಾಯಿಗಳು, ಅವರಿಂದ ಬಂದ ಈ ಶರೀರದಿಂದ ನಾವು ಋಣಿಗಳಾಗಿದ್ದೇವೆ. ಅವರ ಅನುಗ್ರಹವನ್ನು ಸ್ಮರಿಸಬೇಕು. ನಮ್ಮ ತಂದೆ ತಾಯಿಗಳು ಸ್ವತಂತ್ರ ಇಲ್ಲ. ಅವರು ವಿಶ್ವದಲ್ಲಿ ಅನೇಕ ಗುರು ಹಿರಿಯರಿಂದ ಪೋಷಿತರಾಗಿ ಬದುಕಿ ಬಂದಿದ್ದರು. ಆದ್ದರಿಂದ ಅವರ ಅನುಗ್ರಹವನ್ನು ನಾವು ಸ್ಮರಿಸಬೇಕು. ಜೀವನಲ್ಲಿರ್ತಕ್ಕಂಥ ಸಕಲ ಜೀವರಿಗೂ ತತ್ವಾಭಿಮಾನಿ ದೇವತೆಗಳಾಗಿ ನಿಯಮಿತರಾಗಿ ಆಯಾ ಇಂದ್ರಿಯಗಳಲ್ಲಿ ಪ್ರಚೋದಿತರಾಗಿ ಭಗವಂತನಲ್ಲಿ ನಿಷ್ಠೆಯನ್ನು ತೋರಿದವರು ತತ್ವಾಭಿಮಾನಿ ದೇವತೆಗಳು. ಆದ್ದರಿಂದ ವಿಶೇಷ ಆಕಾರವಾಗಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಾವು ವಂದಿಸಬೇಕು. ಈ ತತ್ವಾಭಿಮಾನಿಗಳಿಗೂ ಸಹ ಅಕಣಾಶ್ಮನಾದ ದೇವದೇವೋತ್ತಮನಾದ ಜೀವೋತ್ತಮನಾದ ಭಗವಂತನಿಂದ ನೇರವಾಗಿ ಆಜ್ಞಾಪಿಸಲ್ಪಟ್ಟ ಭಾರತೀಪತಿ ವಾಯುದೇವರು ಸರ್ವದೇಶ ಸರ್ವಕಾಲದಲ್ಲಿಯೂ ಸಹ ಉಸಿರಾಗಿ ಶಕ್ತಿಯಾಗಿ
ಬಲವಾಗಿ ಜ್ಞಾನರೂಪವಾಗಿ ನಿಂತು ಭಗವಂತನ ವಿಶೇಷ ಜ್ಞಾನವನ್ನು ತಂದುಕೊಟ್ಟಿದ್ದಾರೆ. ಆದ್ದರಿಂದ ಅವರು ವಿಶೇಷ ಸ್ಮರಣೆಯನ್ನು ಸ್ಮರಿಸಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬ ರೂಪದಲ್ಲಿ ಸರ್ವರಲ್ಲಿಯೂ ಸಹ ಬಿಂಬ ರೂಪದಲ್ಲಿ ಸೇರಿದ್ದಾನೆ. ಅವನೇ ಪುರಾಣ ಪುರುಷೋತ್ತಮ. ಎಲ್ಲವೂ ಅವನ ಅಧೀನದಲ್ಲೇ ನಡೆಯುತ್ತಿರುವುದರಿಂದ ಎಲ್ಲ ಸುಖಪ್ರದವಾಗಿ ನಮಗೆ ಅರ್ಥವಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಇಂತಹ ವಿಶೇಷ ಜ್ಞಾನ ಒದಗಿಸಿದ ಪುರಂದ್ರ ವಿಠ್ಠಲನಿಗೆ, ನಮ್ಮ ಆತ್ಮನಿಗೆ, ಬಿಂಬನಿಗೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.